ಶಿವಣ್ಣವ್ರು ಸದಾ ಕಾಲ ನನ್ನ ಉಸಿರಿರೋವರೆಗೂ ಶಿವಣ್ಣವ್ರು ನನ್ನ ಜೊತೆಲಿ ಇರಲಿ ಅಂತೇಳಿ ಟ್ಯಾಟೋ ಹಾಕ್ಸಿರೋದು. ಇವರು ಅದ್ಭುತವಾದ ಪ್ರತಿಭೆ, ಕತ್ತು ಬಗಸ್ಕೊಂಡ್ಬಿಟ್ಟಿದ್ದಾರೆ. ಜಾಲಿ ಜಾಲಿ ಎಲ್ಲ ಜಾಲಿ 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 ಎಲ್ಲ ಜಾಲಿ ಜಾಲಿ ಜಾಲಿ. ಮಲ್ಲಣ್ಣ ಇವರು ನಮ್ಮ ಆರ್ಟ್ ಡೈರೆಕ್ಟ್ರು. ನಮ್ಮ ಹೋಟ್ಲಿಂದ ನಮ್ಗೆ ವಿಷ್ಣುವರ್ಧನ್ ಸರ್ ಅವರಿಗೆ ಪೂರಿ ಅವರು ತಾಜ್ ಹೋಟ್ಲಿಗೆ ಹೋಗ್ತಾ ಇತ್ತು. ಅಲ್ಲಿ ಸುದೀಪ್ ಸರ್ ಬಂದಿದ್ರು, ರಮೇಶ್ ಸರ್ ಬಂದಿದ್ರು, ಆಮೇಲೆ ನಮ್ಮ ದರ್ಶನ್ ಸರ್ ಅವರು ಬಂದಿದ್ರು. ಹಾಗಾಗಿ ಮತ್ತೆ ಶಶಿಕುಮಾರ್ ಸರ್ ಅವರು, ಹೀಗೆ ಹಲವಾರು ಜನ ಬಂದ್ಬಿಟ್ಟು ಅವರು ಪಾಪ ಸ್ಟಾರ್ಗಳು ನಮ್ಮ ಸಿನಿಮಾ ತಂಡನೇ ಬರೋದು. ಎಲ್ಲೂ ಹೋಗಿಲ್ಲ, ಹೊರದೇಶಕ್ಕೆ ಶೂಟಿಂಗ್ ಹೋಗಿದ್ದಾರೆ. ಒಂದಲ್ಲ ಒಂದ್ ದಿವಸ ಬರ್ತಾರೆ ಅಂತ ಕಾಯ್ತಾ ಇದೀವಿ. ಆದಷ್ಟು ಬೇಗ ನಮ್ಮ ಯಜಮಾನರು ಬರ್ಲಿ ಅಂತ. ಒಳ್ಳೇದಾಗಲಿ. ಎಲ್ಲರ ನಗುನಲ್ಲಿ ಅವ್ರು ಇದಾರೆ ಅಂತ ನಾನು ಕೂಡ ಭಾವಿಸಿದ್ದೀನಿ. ಇವ್ರನ್ನ ಕೇಳಂಗೆ ಇಲ್ಲ, ನಮ್ಮ ಆಲಿಬೈನ ಬ್ಯಾಡ್ ಬಾಯ್ಸ್ ಬ್ಯಾಡ್ ಬಾಯ್ಸ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಲಾವಿದ ಕಲಾರತಿ ಮಾಧ್ಯಮ ವಿಷಯ ಏನಪ್ಪ ಅಂತಂದ್ರೆ, ಬೆಂಗಳೂರಿನಿಂದ ಶಿವಮೊಗ್ಗದಲ್ಲಿ JC ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ನಾಳೆಯಿಂದ. ಆ ಶೂಟಿಂಗ್ ಅಲ್ಲಿ ಏನೆಲ್ಲ ನಡೆಯುತ್ತೆ, ಮತ್ತೆ ನನ್ನ ಕ್ಯಾರೆಕ್ಟರ್ ಆ ಸಿನಿಮಾದಲ್ಲಿ, ಮತ್ತೆ ಸೆಟ್ ಎಲ್ಲ ಯಾವ ರೀತಿ ಹಾಕಿದ್ದಾರೆ, ಅಲ್ಲಿ ಜೈಸೂರಿನ ಯಾವ ರೀತಿ ಇವಾಗ ಬೆಂಗಳೂರು ಟೌನಿಂದ ಟ್ರೈನು ಶಿವಮೊಗ್ಗಕ್ಕೆ ಹೊರಟು ಟ್ರೈನ್ ಒಳಗಡೆ ಜರ್ನಿ ಮಾಡ್ತಾ ಇದ್ದೀವಿ. ರಿಸರ್ವೇಷನ್ ಆಗಿದೆ ಸೀಟು, ತುಂಬ ಖುಷಿ ಆಗ್ತಾ ಇದೆ. ನನ್ನ ಜೀವನ ಅರ್ಧ ನನ್ನ ಪ್ರಯಾಣ ಎಲ್ಲ ಟ್ರೈನಲ್ಲೇ ಸಾಗ್ತಾ ಇದೆ. ಈ ಟ್ರೈನ್ ಎಷ್ಟು ಫಾಸ್ಟಾಗಿ ಹೋಗುತ್ತೋ ಅದೇ ರೀತಿ ನಾನು ಕೂಡ ಇನ್ನೂ ಚೆನ್ನಾಗಿ ಇಂಡಸ್ಟ್ರಿಯಲ್ಲಿ ಚೆನ್ನಾಗಿ ರೀಚ್ ಆಗಬೇಕು, ಚೆನ್ನಾಗಿ ಮುಗಿಸ್ಕೋಬೇಕು ಅಂತ ಒಂದು ಆಸೆ ಇದೆ. ಸಖತ್ ಫಾಸ್ಟ್ ನಮ್ಮ ಮಾದೇವಣ್ಣವರು. ಇದು ಒಳ್ಳೇದಾಗಲಿ. ಜೊತೆಗೆ ನಾವು JC ಸಿನಿಮಾ ಶೂಟಿಂಗ್ ಹೋಗ್ತಾ ಇದ್ವಿ, ಆ ಸಿನಿಮಾಗೂ ಒಳ್ಳೇದಾಗಲಿ. ನಮ್ಮ ಒಳ್ಳೆ ಮತ್ತೆ ನನ್ನ ಆತ್ಮೀಯ ಸ್ನೇಹಿತ ಮದನ್ ಮಂಜು ಅಂತ. ಈ ಸಿನಿಮಾ ಸ್ಟಾರ್ಟಿಂಗ್ ಜೊತೆ ನಾನು ಅಂದ್ಕೊಂಡಿದ್ದು ಯಾವುದೋ ಸಿನಿಮಾ ಇರಬೇಕು ಅಂತ ನಾನು ಅಂದ್ಕೊಂಡು ಸುಮ್ಮನೆ ಜೊತೆಲಿ ಹೋದೆ. ನನಗೆ ಅಲ್ಲಿ ಹೋದ್ಮೇಲೆ ಒಂದು ದೊಡ್ಡ ಸರ್ಪ್ರೈಸ್ ಇತ್ತು. ಆ ಸರ್ಪ್ರೈಸ್ ಬೇರೆ ಏನೂ ಅಲ್ಲ, ನನ್ನನ್ನು ಇದುವರೆಗೂ ನಾನು ಏನು ಅಚೀವ್ಮೆಂಟ್ ಮಾಡಿದ್ದೀನಿ, ನನ್ನ ಕಾಂತಣ್ಣ ಪರಮೇಶ್ವರ ಇದ್ರಲ್ಲ, ಪರಮೇಶ್ವರ ಅವ್ರ ಮಗ ಪ್ರಖ್ಯಾತ್ ಅಂತ ಮೊದಲು ನಡುವೆ ಅಂತರವಿರಲಿ ಅಂತ ಸಿನಿಮಾ ಮಾಡಿದ್ರು. ಆ ಸಿನಿಮಾದ ಹೀರೋ ಈ ಸಿನಿಮಾದಲ್ಲೂ ಕೂಡ JC ಅನ್ನೋ ಸಿನಿಮಾದಲ್ಲಿ ಅವರು ಕೂಡ ನಾಯಕ ನಟನಾಗಿ ಅಭಿನಯಿಸ್ತಾ ಇದ್ದಾರೆ. ಅವರ ನಮ್ಮ ಬಾಸ್, ಚಿಕ್ಕ ಬಾಸ್ ಅವ್ರ ಜೊತೆ ನಾನು ಅಭಿನಯ ಮಾಡ್ತಿರೋದು ತುಂಬ ಖುಷಿ ಆಗ್ತಾ ಇದೆ. ಈಗ ಶಿವಮೊಗ್ಗ ಟೌನ್ಗೆ ಟ್ರೈನ್ ಬಂದು ತಲುಪಿದೆ. ನಾನು ಇವಾಗ ಇಳಿತಾ ಇದ್ದೀನಿ. ಮತ್ತೆ ಲಾಡ್ಜ್ ಹತ್ರ ಹೋದ್ಮೇಲೆ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ನಾವು ಶೂಟಿಂಗ್ ಬಂದಿದ್ದೀವಿ. ಇಲ್ಲಿ ಉಳ್ಕೋಬೇಕಾಗಿರೋ ಅಂತ ಲಾಡ್ಜು ಸುಭದ್ರ ಕಂಫರ್ಟ್ಸ್ ಅಂತ, ನಾವು ಇಲ್ಲಿ ಉಳ್ಕೋತಿರೋದು ಇವತ್ತು ನೈಟು. ಸೊ ಇದ್ರ ಪಕ್ಕದಲ್ಲಿ ಹೋಟೆಲ್ ಶುಭಮ್ ಅಂತ ಇದೆ. ಈ ಹೋಟೆಲಲ್ಲಿ ಇವಾಗ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಮಶ್ರೂಮ್ ಮತ್ತು ರೊಟ್ಟಿ ಈಗ ನೈಟ್ ಊಟ ನಾವು ಮಾಡ್ತಾ ಇರೋದು. ಈಗ ನಾವು ರೂಮ್ ನಂಬರು 123ರಲ್ಲಿದ್ದೀವಿ. ಈಗ ರೂಮಿಗೆ ಬಂದು ನಮ್ಮ ಮಂಜು ಸ್ವಿಚ್ನ ಸಿಕ್ಕಾಪಟ್ಟೆ ಹುಡುಕ್ತಾ ಇದ್ದ, ಲೈಟ್ ಆನ್ ಆಗ್ದೇ. ನನ್ನ ರೂಮ್ನ ಜೊತೇಲಿ ಶೇರ್ ಮಾಡ್ಕೊಂಡಿರೋಂಥ ನಮ್ಮ ಮಂಜು ನನ್ನ ಜೊತೆಲಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಕಾಲು ತೊಳ್ಕೊಂಡು ನೀಟಾಗಿ ಬೆಡ್ ಮೇಲೆ ಬಾ, ನಾನು ಕಾಲು ತೊಳಿತೀನಿ. ಸೊ ಇದು ನಾವಿರುವಂಥ ರೂಮ್. ಇದು ನೋಡಿ, AC ಕೂಡ ಇದೆ. ರೂಮ್ ಈ ಥರ ಇದೆ. ಈಗ ಕಾಲು ತೊಳ್ಕೊಬಂದು ಒಂದು ಸ್ವಲ್ಪ ಹೊತ್ತು ಹಂಗೆ ಬೆಡ್ ಮೇಲೆ ಮಲ್ಕೋಬೇಕು. ಎಲ್ರಿಗೂ ಬೆಳಗ್ಗೆ ಶುಭೋದಯ. ಈಗ ರೂಮಿಂದ ರೆಡಿಯಾಗಿ ಶೂಟಿಂಗ್ ಸ್ಥಳದ ಹತ್ತಿರ ಈಗ ವೆಹಿಕಲ್ ಹತ್ತಕ್ಕೆ ಹೋಗ್ತಾ ಇದ್ದೀನಿ. ಶೂಟಿಂಗಲ್ಲಿ ಮತ್ತೆ ಏನೇನು ನಡೆಯುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇವಾಗ ತಾನೇ ಕಾರ್ ಬಂತು. ಕಾರ್ ಹತ್ಕೊಂಡು ಶೂಟಿಂಗ್ ಸೆಟ್ ಹತ್ರ ಪ್ರಯಾಣ ಮಾಡ್ತಾ ಇದ್ದೀನಿ. ಶೂಟಿಂಗ್ ಸೆಟ್ಟಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ. ಈಗ ತಾನೇ ಕಾರಿಂದ ಬಂದು ಇಳಿದೆ. ಇದು ನಮ್ಮ ಶೂಟಿಂಗ್ ಸ್ಪಾಟ್. ಇದು ನಮ್ಮ ರೂಮಿಂದ 700-800 ಮೀಟರ್ ಆಗುತ್ತೆ. ಇದು ಹಳೆ ಜೈಲಿದು, ಶಿವಮೊಗ್ಗದಲ್ಲಿರುವಂಥದ್ದು. ಬೆಳಗಿನ ಜಾವ ಎಲ್ಲ ಬಂದು ಇಳಿತಾ ಇದ್ದಾರೆ. ಒಳಗಡೆ ನಿರ್ದೇಶಕರನ್ನ, ಕ್ಯಾಮ್ರಾಮ್ಯಾನ ಪರಿಚಯ ಮಾಡಿಸ್ತಾ ಹೋಗ್ತೀನಿ ನಿಮಗೆ. ಒಳಗಡೆ ಶೂಟಿಂಗ್ ಸೆಟ್ ಯಾವ ರೀತಿ ಇದೆ, ಆ ಜೈಲು ಯಾವ ರೀತಿ ಇದೆ, ಮತ್ತು ಯಾರ್ಯಾರು ಅದರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಅವ್ರನ್ನ ತೋರಿಸ್ತಾ ಹೋಗ್ತೀನಿ ನಿಮಗೆ. ನೋಡಿ, ಇವಾಗ ಜೈಲೊಳಗಡೆ ಬಂದೆ.
ಶಿವಮೊಗ್ಗ ಸಿಟಿ ಒಳಗಡೆ ಇರುವಂತಹ ಜೈಲಿದು ನೋಡಿ. ಈಗ ನಮ್ಮ ಶೂಟಿಂಗ್ ಸೆಟ್ಟಲ್ಲಿ ಇದು ಕ್ರೇನ್ ಸೆಟಪ್ಪು ರೆಡಿ ಆಗ್ತಾ ಇದೆ. ಜನರೇಟರ್ ಗಾಡಿನೂ ಕೂಡ ಬಂದಿದೆ ನೋಡಿ. ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ರೆಡಿ ಆಗ್ತಾ ಇದೆ. ಹಾಯ್ ಅಣ್ಣ. ಹಾಯ್. ನೋಡಿ ಗಿಂಬಲ್ ಇದು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಆಮೇಲೆ ಪೂಜೆಯಲ್ಲಿ ನಿರ್ದೇಶಕರನ್ನ, ಕ್ಯಾಮ್ರಾಮನ್ನ, ನಾಯಕ ನಟರನ್ನ ಎಲ್ಲರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀನಿ ನೋಡಿ. ಇದೆಲ್ಲ ಕೈದಿಗಳು ಬಟ್ಟೆ ತೊಳ್ಕೊಳ್ಳೋಕ್ಕೆ ಇರುವಂಥ ಸ್ಥಳ ಇದು. ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನೋಡಿ. ಫುಲ್ಲು ಜೈಲೇ ಇದು. ಕೈದಿಗಳ ಇರುವಂಥ ರಿಯಲ್ ಕೈದಿಗಳು ಏನಿದ್ದಾರೆ ಅವರೆಲ್ಲರೂ ಒಳಗಡೆ ಹಾಕುವಂಥ ಸ್ಥಳಗಳಿದು. ಶಿವಮೊಗ್ಗದಲ್ಲಿ 2 ಜೈಲಿದೆ. ಇದು ಸಿಟಿ ಒಳಗಡೆ ಇರುವ ಜೈಲು. ಜೈಲಿದೆ ನೋಡಿ. ಒಳಗಡೆ ಬಂದರೆ ಈ ರೀತಿ ಇದೆ. ಇನ್ನೊಂದೇನೆಂದರೆ ಇದು ಬ್ರಿಟಿಷರ ಕಾಲದಲ್ಲಿ ಇದ್ದಂತಹ ಜೈಲಿದು ನೋಡಿ. ಇದೆಲ್ಲ ಯಾವುದೇ ಥರ ಇದು ಸೆಟ್ ಹಾಕಿರೋದಲ್ಲ ಇದು ನೋಡಿ. ಇದು ರಿಯಲ್, ಇದು ಗೋಡೆ, ಇದು ಯಾವುದೇ ಥರ ಸೆಟ್ ಹಾಕಿರೋದಲ್ಲ. ಇದು ರಿಯಲಾಗಿ ಜೈಲೇ ಇದು. ಹಾಯ್ ಸ್ನೇಹಿತರೆ, 2025 ಹೊಸ ವರ್ಷದಲ್ಲಿ ಮೊದಲನೇ ಬಾರಿಗೆ ಮೇಕಪ್ ಹಾಕ್ಸ್ಕೊತಾ ಇದ್ದೀನಿ. ಇದರಲ್ಲಿ ನಾನು ಕೈದಿ ಪಾತ್ರ ಮಾಡ್ತಾ ಇದ್ದೀನಿ. ಇವರೇ ನಮ್ಮ DOP ಸರ್. ಇದು ಜೈಲಿನ ಸೆಟಪ್ ಇದು ನೋಡಿ. ಇದೆಲ್ಲ ಫೈಲ್ಗಳೆಲ್ಲ ನೀಟಾಗಿ ಜೋಡಿಸಿದ್ದಾರೆ. ಇದೆಲ್ಲ ನೋಟಿಸ್ ಬೋರ್ಡಲ್ಲಿ ಕೈದಿಗಳ ಬಗ್ಗೆ ಮತ್ತು ಒಂದಷ್ಟು ಪ್ರಕಟಣೆಗಳನ್ನ ಇಲ್ಲಿ ಹಾಕಿರ್ತಾರೆ. ಹಾಯ್ ಫ್ರೆಂಡ್ಸ್, ನಮ್ಮಂಥ ಒರಿಜಿನಲ್ ಕಲರ್ನ ತುಂಬ ರಂಗಾಗಿ ಚೆನ್ನಾಗಿ ಕಾಣುವಂಗೆ ಮಾಡುವಂಥ ನಮ್ಮ ಮೇಕಪ್ ಮ್ಯಾನ್ ಇವರು. ಸರ್ ತಮ್ಮ ಹೆಸರು? ಸಿಂಗಮ್ ಶಿವು ಅಂಥೇಳಿ. ನೋಡಿ ಅವರು ಸಿಂಗಮ್ ಶಿವು ಅಂತ. ನಾನು ತುಂಬ ವರ್ಷದಿಂದ ಇವ್ರನ್ನ ಇಂಡಸ್ಟ್ರಿಯಲ್ಲಿ ನೋಡ್ತಾ ಇದ್ದೀನಿ. ಸರ್ ಕೈಯಲ್ಲಿ ಏನೋ ಟ್ಯಾಟೋ ಹಾಕಿದ್ರಲ್ಲ, ಏನದು? ಇದು ನಾವು ಶಿವಣ್ಣ ಅವರ ಅಪ್ಪಟ್ಟ ಅಭಿಮಾನಿ. ಶಿವಣ್ಣವ್ರು ಸದಾ ಕಾಲ ನನ್ನ ಉಸಿರಿರೋವರೆಗೂ ಶಿವಣ್ಣವ್ರು ನನ್ನ ಜೊತೆಲಿ ಇರಲಿ ಅಂತೇಳಿ ಟ್ಯಾಟೋ ಹಾಕ್ಸಿರೋದು. ಬಾಬಾ, ಹಾಗಾದ್ರೆ ನೀವು ಶಿವಣ್ಣ ಅವ್ರಿಗೆ ಆಸ್ಪತ್ರೆಗೆ ಹೋಗಿದ್ದಾಗ ನಾವು ಹಾಸ್ಪಿಟ್ಲ್ಗೆ ಹೋಗ್ತಾರೆ ಅಂತ ಹೇಳಿದ ತಕ್ಷಣ ನಾವು ಹೋಗಿ ಪೂಜೆ ಮಾಡಿಸಿದ್ವಿ. ಮತ್ತೆ 26ನೇ ತಾರೀಕು ನಮ್ಮ ಕೈಯಿಂದ ಆದಷ್ಟು ದಾನ ಮಾಡಿ ನಮ್ಮ ದೇವ್ರು ಒಳ್ಳೇದಾಗಲಿ, ನಮ್ಮ ದೇವರು ಚೆನ್ನಾಗಿದ್ರೆ 100 ಜನಕ್ಕೆ ಅನ್ನ ಸಿಗುತ್ತೆ ಅಂತೇಳಿ ನಾವು ಪ್ರತಿ ದಿವಸ ದೇವ್ರ ಹತ್ರ ಕೇಳ್ಕೊಳ್ಳೋದೇ 26 ಬರಲಿ ಅಂತೇಳಿ ತುಂಬ ಕಾತರದಿಂದ ಕಾಯ್ತಾ ಇದ್ದೀವಿ. ಸೂಪರ್. ನಾವು ಅಭಿಮಾನಿಯಾಗಿ 1000 ಜನಕ್ಕೆ ನಮ್ಮ ಯಜಮಾನರು ದಾರಿ ದೀಪ ಆಗಿದ್ದಾರೆ. ಕನ್ನಡ ಚಿತ್ರರಂಗಕ್ಕೊಂದು ಒಳ್ಳೇದಾಗಲಿ ಅಂತೇಳಿ ನಾವು ಎಲ್ಲ ಚಿತ್ರರಂಗದವರೆಲ್ಲ ಸೇರಿ, ನಮ್ಮ ಸ್ನೇಹಿತರೆಲ್ಲ ಸೇರಿ ಒಂದು ಒಳ್ಳೇದಾಗಲಿ ಅಂತೇಳಿ ನಮ್ಮ ಬಾಸ್ಗೆ 26 ಯಾವಾಗ ಬರುತ್ತೆ ಅಂತ ದಿನ ರಾತ್ರಿ ನಿದ್ದೆ ಮಾಡ್ದೇನೆ ಬಾಸ್ಗೋಸ್ಕರ ಕಾಯ್ತಾ ಇದ್ದೀವಿ, 26ಗೋಸ್ಕರ. ಸೂಪರ್. ಅಂದರೆ ಹಾಗಾಗಿ ನೀವು ಅವ್ರ ಮನೆಗೆಲ್ಲ ಹೋಗ್ತಾ ಇರ್ತೀರಾ?
ನಮ್ಮ ಮನಸ್ಸಲ್ಲೇ ಇದ್ದಾರೆ, ಮನೆಗೆ ಹೋದ್ರೆ ಇದೆ ಎಲ್ಲ ಯಾವಾಗಲೂ 24/7 ನಮ್ಗಂತಲ್ಲ, ಯಾವುದೇ ಅಭಿಮಾನಿಗೋಸ್ಕರ 24 ಗಂಟೆ ಅವ್ರ ಮನೆ ಬಾಗಿಲು ಓಪನ್ ಇರುತ್ತೆ ಸರ್. ನಾನು ಡೈರಿ ಸರ್ಕಲ್ ಸಿನಿಮಾ ಮಾಡಬೇಕಾದ್ರೆ ಒಂದ್ಸಲ ಕೇಳ್ಪಟ್ಟಿದ್ದೆ, ನೀವು ಅಪ್ಪು ಸರ್ ಒಡನಾಟದಲ್ಲಿ ಚೆನ್ನಾಗಿದ್ರಿ ಅಂತ ಒಂದು ವಿಷಯ ಕೇಳ್ಪಟ್ಟಿದ್ದೆ. ನನಗಂತಲ್ಲ ಸರ್, ಸಾವಿರಾರು ಜನ ಕಲಾವಿದರಾಗಲಿ, ಸಾವಿರಾರು ಜನ ಅಭಿಮಾನಿಗಳಿಗಾಗಲಿ ಅಪ್ಪು ಸರ್ ತುಂಬಾ ಎಲ್ರಿಗೂ ಫೇವ್ರೇಟು. ಅದರಲ್ಲಿ ಸ್ವಲ್ಪ ನಮಗೆ ಪ್ರೀತಿ ಜಾಸ್ತಿ. ಸೊ ಯಾಕಂದ್ರೆ ನಾವು ಏನೂ ಇಲ್ದಿರೋ ಟೈಮಿಂದ ನಮ್ಗೆ ಅಪ್ಪು ಸರ್ ಇವತ್ತೊಂದು ಓಡಾಡಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಸೊ ನಮ್ಗೊಂದು ಸಣ್ಣ ಪುಟ್ಟ ಓಡಾಡಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಸೊ ದೊಡ್ಡ ಗುಣ ಅಪ್ಪು ಸರ್ಗೆ ನೋಡಿ. ನಮ್ಗೆ ಅಪ್ಪು ಸರ್ ಇವತ್ತಿಗೆಲ್ಲ ಇನ್ನು ಎವರ್ ಗ್ರೀನ್ ಅಜರಾಮರ ಅಂತ ಹೇಳ್ತಾ ಇದ್ದೀರಾ. ಅಷ್ಟೇ, ಎಲ್ಲೂ ಹೋಗಿಲ್ಲ. ಹೊರದೇಶಕ್ಕೆ ಶೂಟಿಂಗ್ ಹೋಗಿದ್ದಾರೆ, ಒಂದಲ್ಲ ಒಂದ್ ದಿವಸ ಬರ್ತಾರೆ ಅಂತ ಕಾಯ್ತಾ ಇದೀವಿ. ಓಕೆ ಓಕೆ, ಸೊ ಆದಷ್ಟು ಬೇಗ ನಮ್ಮ ಯಜಮಾನರು ಬರ್ಲಿ ಅಂತ. ಒಳ್ಳೇದಾಗಲಿ. ಎಲ್ಲರ ನಗುನಲ್ಲ ಅವ್ರು ಇದ್ದಾರೆ ಅಂತ ನಾನು ಕೂಡ ಭಾವಿಸಿದ್ದೀನಿ. ನೋಡಿ, ನಾವು ಈ JC ಸಿನಿಮಾ ಸೆಟ್ಟಲ್ಲಿ ಸುಮ್ಮನೆ ಕೂತಿದ್ವಿ. ಲಾಸ್ಟ್ಗೆ ಈ ಲಾಗ್ ಮಾಡ್ತಾ ಮಾಡ್ತಾ ನಾನು ಯಾಕೆ ಸುಮ್ಮನೆ ಖಾಲಿ ಕೂತ್ಕೋಬೇಕು, ಒಂದು ಸ್ಮಾಲ್ ಲಾಗ್ ಮಾಡೋಣ ಅಂತ ಹೊರಟಾಗ ನೋಡಿ ಈ ಥರದ ವಿಷಯಗಳು ಸಿಗ್ತವೆ. ನಾವು ಯಾರನ್ನೂ ಕೂಡ ನಾವು ಅಸಡ್ಡೆಯಿಂದ ಕಾಣೋಕ್ಕಾಗಲ್ಲ. ಪ್ರತಿಯೊಬ್ಬರಲ್ಲೂ ಒಂದು ಇತಿಹಾಸ ಇರುತ್ತೆ, ಒಂದು ಕಥೆ ಇರುತ್ತೆ. ನೋಡಿ, ತೆರೆ ಮರೆ ಹಿಂದೆ ಕೆಲಸ ಮಾಡೋರು ಯಾರೂ ತೋರಿಸಿರಲ್ಲ. ಇವರು ಕೂಡ ತುಂಬ ಸೀನಿಯರು. ಅಣ್ಣನ ಹೆಸರು ನನಗೆ ಗೊತ್ತಿಲ್ಲ. ಅಣ್ಣ, ತಮ್ಮ ಹೆಸರು? ಧನಂಜಯ ಅಂತ ಸರ್. ಧನಂಜಯ ಅಂತ್ಯಾ. ಓಕೆ ಓಕೆ ಓಕೆ. ಅಣ್ಣ, ನೀವು ಯಾವ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡೋದಣ್ಣ? ನಾವು ಕ್ರೇನ್ ಡಿಪಾರ್ಟ್ಮೆಂಟು. ಓಕೆ ಓಕೆ. ಅಂದರೆ ತುಂಬ ವರ್ಷದಿಂದ ನಾನು ಒಂದು 20 ಸಿನಿಮಾ ಮಾಡಿದ್ದೀನಿ ಅಣ್ಣ. ಅದರಲ್ಲಿ ಒಂದು 12 ಸಿನಿಮಾ 13 ಸಿನಿಮಾದಲ್ಲಿ ನಿಮ್ಮನ್ನು ನೋಡಿದ್ದೀನಿ. ಬಟ್ ನಾನು ನಿಮ್ಮನ್ನು ಪರಿಚಯ ಮಾಡ್ಕೊಂಡಿರಲಿಲ್ಲ ಒಂದಿನೂ. ಹಾಯ್ ಬ್ರದರ್, ತಮ್ಮ ಹೆಸರು? ವಿಷ್ಣು ಅಂತ ಸರ್. ವಿಷ್ಣು ಅಂತ. ನೋಡಿ, ಅವ್ರ ಹೆಸರು ಗೊತ್ತಿರಲಿಲ್ಲ. ಬಟ್ ನಾನು ಧರಣಿ ಸಿನಿಮಾ ಮಾಡಿದಾಗ ಇವರು ತುಂಬ ಡೆಡಿಕೇಶನಲ್ಲಿ, ಅವರು ಒಂದು 5-6 ಜನ ಬಂದು ತಲೆ ತಿಂತಾಯಿದ್ರು, ಅವರೆಲ್ಲರಿಗೂ ಹ್ಯಾಂಡ್ಲ್ ಮಾಡಿ, ತುಂಬ ಕೂಲಾಗಿ ಹ್ಯಾಂಡ್ಲ್ ಮಾಡಿ ಅವ್ರು ಅಟೆಂಡ್ ಮಾಡ್ತಾಯಿದ್ರು. ನಾನು ಬಾಗೇಪಲ್ಲಿ ಶೂಟಿಂಗ್ ಹೋಗಿದಾಗ ಧರಣಿ ಸಿನಿಮಾದಲ್ಲಿ ಸಿಕ್ತಂಥ ಮನ್ಸ. ಒಳ್ಳೇದಾಗಲಿ ಬ್ರದರ್. ನೋಡಿ, ಇದೆಲ್ಲ ಕೈದಿಗಳಿಗೆ ಮಾಡಿರುವಂಥ ಕಾಸ್ಟ್ಯೂಮ್ ಇದು. ಮತ್ತು ಮತ್ತೋರೊಬ್ಬರು ತುಂಬಾ ಸೀನಿಯರ್ ಇವ್ರನ್ನ ಮಾತಾಡಿಸ್ತೀನಿ. ಅಣ್ಣ ನಮಸ್ತೆ. ಅಣ್ಣ ತ್ಯಾಗರಾಜ್ ಅಂತ. ಅಣ್ಣ, ತಮ್ಮದು ಊರು ಯಾವ್ದಣ್ಣ? ಕೊಳ್ಳೇಗಾಲ. ಓ, ನಮ್ಮ ಮೈಸೂರು ಪಕ್ಕನೇ ಅಣ್ಣ. ನಾನು ಮೈಸೂರು. ಹೌದ್ರಾ? ನಾನು ಮೈಸೂರು ಅಣ್ಣ, ಪಿರಿಯಾಪಟ್ಟಣ ತಾಲೂಕು ಬೆಟ್ಟದಪುರ. ಅಣ್ಣ, ಎಷ್ಟು ವರ್ಷದಿಂದ ನೀವು ಈ ಕಾಸ್ಟ್ಯೂಮಲ್ಲಿ ಕೆಲಸ ಮಾಡ್ತಿದ್ದೀರಿ? 80ನೇ ಇಸ್ವಿಲಿ ಹುಡುಗಿರಿಯ ಬಣದಲ್ಲಿ ಪಿಕ್ಚರ್ ಸ್ಟಾರ್ಟಿಂಗು. ಓಕೆ 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 ಓಕೆ. ಆಮೇಲೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡ್ ಬಂದೆ. ಗ್ಯಾಪ್ ಕೊಟ್ಟಿದ್ದೆ ಒಂದು 3 ವರ್ಷ. ಮತ್ತೆ ತಿರುಗಿ ಆಮೇಲೆ ಮತ್ತೆ ಎಂಟ್ರಿ ಕೊಟ್ಟಿದ್ದೆ. ಓ, ಈಗ ರಿಟೈರ್ಮೆಂಟ್ ತಗೊಂಡಿದ್ರು ಕೂಡ ಈಗ ಟೆಂಪ್ರವರಿಗೆ 1 ದಿವಸ 2 ದಿವಸ ಹಿಂಗೆ ಮನೇಲಿ ಕೂತ್ಕೊಂಡು ಏನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಬಂದಿದ್ದೀರಾ? ಹೌದು ಸರ್. ಓಕೆ ಓಕೆ ಓಕೆ. ಅಂದರೆ ಅಣ್ಣ, ನೀವು ಕಾಸ್ಟ್ಯೂಮು ಯಾವುದೇ ಹೊಸ ಪೀಸ್ಗಳು ತಗೊಂಬಂದ್ರು ಅದನ್ನು ಅಳತೆ ತಗೊಂಡು ಎಲ್ಲ ಹೊಲಿದು ಎಲ್ಲ ರೆಡಿ ಮಾಡ್ಕೊಡ್ತೀರಿ? ಆಲ್ಟ್ರೇಷನ್ ಮಾಡ್ತೀವಿ. ಅಣ್ಣ, ನೀವು ಇದುವರೆಗೂ ನೀವು ಸ್ವಂತ ಓನಾಗಿ ಹ್ಯಾಂಡ್ಲ್ ಮಾಡಿ ಒಂದು 4-5 ಪಿಕ್ಚರ್ ಮಾಡಿದ್ದೆ. ಯಾವ್ಯಾವ್ದು ಮಾಡಿದ್ರಿ ಅಣ್ಣ? ಸಿಡಿಕಬೇಡ ಸಿಂಗಾರಿ, ಆಮೇಲೆ ಯುದ್ಧಪರ್ವ, ಆಮೇಲೆ ಇನ್ನೊಂದು ಅವ್ರದ್ದು ಯಾರೋ ಸುನೀಲ್ ಅವ್ರದ್ದು ಒಂದು 2 ಪಿಕ್ಚರ್ ಮಾಡಿದೆ. ಇದ್ದಾರೆ ಆಹಾ ಬ್ರಹ್ಮಚಾರಿ ಅವ್ರದ್ದು. ಆಮೇಲೆ ಒಂದು 2-3 ಪಿಕ್ಚರ್ ಮಾಡಿದ್ದೀನಿ. ನೋಡಿ, ಮನುಷ್ಯನಿಗೆ ವಯಸ್ಸಾಗ್ಬೋದು, ಆದರೆ ಅವರ ಕೆಲಸಕ್ಕೆ, ಅವರ ಉತ್ಸಾಹಕ್ಕೆ ಯಾವತ್ತೂ ವಯಸ್ಸಿಲ್ಲ. ಈ ವಯಸ್ಸಿನಲ್ಲೂ ಕೂಡ ಅವರು ಮನೇಲಿ ಕೂತ್ಕೊಂಡು ನಾನು ಏನು ಮಾಡಬೇಕು ಅಂತ ಬಂದು ವರ್ಕ್ ಮಾಡ್ತಾ ಇದ್ದಾರೆ. ನೋಡಿ ಅಣ್ಣ, ತಮ್ಮ ಹೆಸರು? ಸಿದ್ದೇಶ್ ಅಂತ ಹೇಳಿ ನನ್ನ ಹೆಸರು. ಒಂದು ಹುಟ್ಟೂರು ಸೆನೆಸಿಕೋಡ್ಮೆಗೆ. ನಾನು ಚಿಕ್ಕಮಂಗ್ಳೂರಲ್ಲಿ ಸೌಂದರ್ಯ ರೆಸಿಡೆನ್ಸಿ ಅಂತ ಹೇಳಿ ಒಂದು ರೆಸ್ಟೋರೆಂಟ್ ಲಾಡ್ಜ್ ಇತ್ತು, ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಅಲ್ಲಿ ಸಿನಿಮಾ ಶೂಟಿಂಗಿಗೆಲ್ಲ ನಮ್ಮ ಹೋಟ್ಲ್ಗಳನ್ನೇ ಬುಕ್ ಮಾಡ್ತಾ ಇದ್ರು. ಮ್ಯಾನೇಜರ್ ಆಗಲಿ ಯಾರೇ ಆಗಲಿ ಎಲ್ಲರೂ ಬಂದು ಅಲ್ಲಿ ರೂಮ್ ತಗೊಳ್ತಾ ಇದ್ರು. ಸುಮಾರು ಒಂದು 15 ದಿವಸ ಕ್ಯಾಂಪ್ಗಳನ್ನೆಲ್ಲ ಆಗ್ತಾ ಇದ್ರು. ಮತ್ತೆ ನಮ್ಮ ಹೋಟ್ಲಿಂದನೇ ಅಲ್ಲಿ ಕ್ಯಾಂಪಸ್ಗೆಲ್ಲ ಊಟದ ವ್ಯವಸ್ಥೆ ಎಲ್ಲ ನಮ್ಮ ವ್ಯಾನ್ ನಲ್ಲಿ ಹೋಗ್ತಾ ಇತ್ತು. ನಿಮ್ಮ ಶೂಟಿಂಗ್ ವ್ಯಾನ್ ನಲ್ಲಿ ಯಾರೆಲ್ಲ ಬಂದಿದ್ರಣ್ಣ? ನಮ್ಗೆ ನಮ್ಮ ಹೋಟ್ಲಿಂದ ನಮ್ಗೆ ವಿಷ್ಣುವರ್ಧನ್ ಸರ್ ಅವರಿಗೆ ಪೂರಿ ಅವರು ತಾಜ್ ಹೋಟ್ಲಿಗೆ ಹೋಗ್ತಾ ಇತ್ತು. ಅಲ್ಲಿ ಸುದೀಪ್ ಸರ್ ಬಂದಿದ್ರು, ರಮೇಶ್ ಸರ್ ಬಂದಿದ್ರು, ಆಮೇಲೆ ನಮ್ಮ ದರ್ಶನ್ ಸರ್ ಅವರು ಬಂದಿದ್ರು. ಹಾಗಾಗಿ ಮತ್ತೆ ಶಶಿಕುಮಾರ್ ಸರ್ ಅವರು, ಹೀಗೆ ಹಲವಾರು ಜನ ಬಂದ್ಬಿಟ್ಟು ಅವರು ಪಾಪ ಸ್ಟಾರ್ಗಳು ನಮ್ಮ ಸಿನಿಮಾ ತಂಡನೇ ಬರೋದು. ಅಲ್ಲಿ ಕಾಫಿ ಮತ್ತೆ ಇಡ್ಲಿ ವಡೆ ದೋಸೆಗೆ ಫೇಮಸ್. ಹಾಗಾಗಿ ಶೂಟಿಂಗ್ಗೆ ಯಾವಾಗೂ ಇವತ್ತು ಸಹ ಯಾವುದೇ ಒಂದೊಂದು ಕ್ಯಾಂಪ್ ಇದ್ದೇ ಇರ್ತದೆ ಶೂಟಿಂಗ್ ನೋಡ್ದು. ಸೊ ಈಗ ನಾವು ಊರಲ್ಲಿ ಇರೋದ್ರಿಂದ ಅಲ್ಲಿ ಆ ನಂಟು ಏನೇನು ತಪ್ಪಿಲ್ಲ. ಆದ್ರೆ ಸಿನಿಮಾದಲ್ಲಿ ಸಹ ಕಲಾವಿದರಾಗ್ಲಿ ಅಥವಾ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಆಗ್ಲಿ ತುಂಬಾ ಪರಿಚಯ ಇದ್ದಾರೆ. ರಾಜಣ್ಣ ಅಂತವ್ರು ಇರ್ತಾರಲ್ಲ.
ಕಲಾವಿದ್ರ ಬಗ್ಗೆ ಬಹಳ ಅಪಾರವಾದ ಕಲಾವಿದರು ಅಂದ್ರೆ ಕಲಾವಿದರು ಅವ್ರ ಕಷ್ಟ ಅವ್ರಿಗೆ ಒಳಗಡೆ ಅವ್ರಿಗೆ ತುಂಬಾನೇ ನೋವು ಇರುತ್ತೆ. ಆದ್ರೆ ನಿಮ್ಮ ತೆರೆಮರೆಯಲ್ಲಿ ನಗಿಸ್ತಾರಲ್ಲ, ನಿಮ್ಮ ಒಂದು ಕಾಯಿಲೆಯನ್ನು ಅವ್ರು ಬಗೆಹರಿಸೋರು ಅವರೇ ಡಾಕ್ಟರ್ ನಿಮಗೆ ಈಗ ಕಲಾವಿದರೇ. ಆದ್ರೆ ಅವ್ರಿಗೊಂದು ನೀವು ಇಂಥ ಮಾಧ್ಯಮದಲ್ಲಿ ಕಲಾವಿದರಿಗೆ ಇಂಥವ್ರಿಗೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು ಆಯ್ತಾ. ಈ ತರ ಈಗ ಪ್ರೆಸೆಂಟ್ ಎಲ್ಲಿದ್ದೀರಣ್ಣ ನೀವು? ಈಗ ನಾವು ಶಿವಮೊಗ್ಗದಲ್ಲಿ ಇದೀವಿ ಈಗ. ಓಕೆ ಓಕೆ ಓಕೆ, ವಾಸ ಶಿವಮೊಗ್ಗದಲ್ಲಿ ವಾಸ ಇದೀವಿ. ಈಗ ಆ ಹೋಟೆಲ್ ಬಿಟ್ಟು ನೀವು ಈ ಕಡೆ ಆದ್ರೆ ಕರೆಸ್ತಾ ಇರ್ತಾರೆ ಏನಾರ ಇದ್ರೆ, ಏನಾರ ಇವೆಂಟ್ಗಳು ದೊಡ್ಡದಾಗಿ ಏನಾರ ದೊಡ್ಡ ಇದ್ರೆ, ಈಗ ದತ್ತಪೀಠ ಅದೇನಾರ ಇದ್ರೆ, ಈ ತರ ಇದ್ದಾಗ ಏನಾರ ರೋಡ್ ಇದ್ರೆ ಕರೆಸ್ತಾರೆ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಓಕೆ, ಥ್ಯಾಂಕ್ ಯು. ಒಂದು ಚೂರು ಡೌಟೇ ಇಲ್ಲ ನೋಡಿ, ಇವರು ಹಂಗೆ ಇದ್ದಾರೆ, ಇವರು ಹಂಗೆ ಇದ್ದಾರೆ, ಯಾರು ಕನ್ಫ್ಯೂಸ್ ಆಗಬೇಡಿ, ಇಬ್ಬರು ಟ್ವಿನ್ಸ್ ಅಷ್ಟೇ ಅವರು. ಇವ್ರದ್ದೇ ಆದಂಥ ಒಂದು ಡ್ಯಾನ್ಸ್ ಕ್ಲಾಸ್ ಇದೆ, ಮತ್ತು ಜಾಲಹಳ್ಳಿ ಕ್ರಾಸಲ್ಲಿ ಅವ್ರು ಇರೋದು. ಅವರು ತುಂಬ ವೈರಲ್ ಆಗಿರೋದು ಕೆ ಡಿ ಮಾಸ್ ಅಂತ. ಸ್ನೇಹಿತರೆ, ಇವರು ನಿಮಗೆ JC ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಇವರು ಏನು ಮಾಡ್ತಿದ್ದಾರೆ. ನಾನು ತುಂಬ ಡೀಟೇಲ್ ಹೇಳಲ್ಲ, ಸದ್ಯದಲ್ಲೇ ಸಿನಿಮಾ ರಿಲೀಸ್ ಆಗುತ್ತೆ, ಆವಾಗ ನಿಮಗೆ ಗೊತ್ತಾಗುತ್ತೆ. ಇವರು ಒಂದು ಅದ್ಭುತವಾದ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಇವರು ನವೀನ್ ಶಂಕರ್ ಬೈ ಫ್ರೆಂಡು ನೋಡಿ, ಇವರು ಅದ್ಭುತವಾದ ಪ್ರತಿಭೆ, ಕತ್ತು ಬಗಸ್ಕೊಬಿಟ್ಟಿದ್ದಾರೆ. ಜಾಲಿ ಜಾಲಿ ಎಲ್ಲ ಜಾಲಿ 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 ಜಾಲಿ. ಮಲ್ಲಣ್ಣ ಇವರು ನಮ್ಮ ಆರ್ಟ್ ಡೈರೆಕ್ಟ್ರು ವಿತ್ ಕ್ಯಾರೆಕ್ಟರ್, ಒಳ್ಳೆ ಆರ್ಟಿಸ್ಟು. ಇನ್ನು ಇವ್ರನ್ನ ಕೇಳಂಗೆ ಇಲ್ಲ, ನಮ್ಮ ಆಲಿಬೈನ ಬ್ಯಾಡ್ ಬಾಯ್ಸ್ ಬ್ಯಾಡ್ ಬಾಯ್ಸ್ ಸಜರಾಜಣ್ಣ ಮಾತಾ ಕ್ಯಾರೆಕ್ಟ್ರು. ಸ್ನೇಹಿತರೆ, ಈಗ ಶಿವಮೊಗ್ಗ ಟೌನ್ ರೈಲ್ವೆ ನಿಲ್ದಾಣಕ್ಕೆ ಬಂದಿದ್ದೀನಿ. ಅಂತೂ ಇಂತೂ ರೈಲ್ವೆ ಸ್ಟೇಷನ್ ಒಳಗಡೆ ಬಂದೆ ನೋಡಿ. ನಾವು ಹೊರಡುವಂಥ ರೈಲು ರೆಡಿಯಾಗಿದೆ. ಸ್ನೇಹಿತರೆ, ಈಗ JC ಸಿನಿಮಾ ಹಾಗೂ ಬಿಡುವಿನ ವೇಳೆಯಲ್ಲಿ ತಾಯಿ ಸಿಗಂದೂರು ಚೌಡೇಶ್ವರಿಯ ಸನ್ನಿಧಾನಕ್ಕೆ ತಲುಪಿ ಕೊನೆಯ ದಿನ ಶೂಟಿಂಗ್ನ ಮುಗಿಸಿ ಇವಾಗ ಶಿವಮೊಗ್ಗ ಟೌನ್ನಲ್ಲಿರುವಂತಹ ರೈಲ್ವೆ ನಿಲ್ದಾಣಕ್ಕೆ ಬಂದು ಇದರೊಳಗಡೆ ಬಂದು ಕೂತಿದ್ದೀವಿ. ನಾವು ಹೊರಡ್ತಿರುವಂಥ ಟ್ರೈನ್ ಇದು ಶತಾಬ್ದಿ, ಜನಶತಾಬ್ದಿ ಅಂತ ಹೇಳ್ತಾರೆ. ಇದು ಬೆಳಗಿನ ಜಾವ 5 ಕಾಲಕ್ಕೆ ಹೊರಟ್ರೆ ಮೆಜೆಸ್ಟಿಕ್ಗೆ 9:50ಕ್ಕೆ ತಲುಪುತ್ತೆ. ಮತ್ತೆ ನಿಮ್ಮನ್ನು ಹೊಸ ವಿಡಿಯೋನೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್.